ನಮಸ್ಕಾರ. ಅದೇ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಚಿನ್ನ ₹50 ಏರಿದೆ. 24 ಕ್ಯಾರೆಟ್ ಗೋಲ್ಡು ₹54 ಏರಿದೆ. ಸೊ 15,557 24 ಕ್ಯಾರೆಟ್. ಇದು 14,270. ಬೆಳ್ಳಿ ₹2,37,000 ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ. ಸ್ಪಾಟ್‌ನ ನೀವೇ ನೋಡ್ಕೊಳ್ಳಿ. 95.56. ಏನೇ ಮಾಡಿದ್ರೂನು ರೂಪಾಯಿ ಇಷ್ಟೊಂದು ಬಿಲಿಯನ್ ಡಾಲರ್ ಬಂದು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಅದೇ ರೂಪಾಯಿನ ಏನು ಮಾಡೋದಕ್ಕಾಗ್ಲಿಲ್ಲ. 90.4 ವರೆಗೂ ಹೋಗಿದೆ ಕಚ್ಚಾ ತೈಲ. ಇವತ್ತು ಮಾರ್ಕೆಟ್ ಆಲ್ಮೋಸ್ಟ್ 78 ಪಾಯಿಂಟ್ ಮಾರ್ಕೆಟ್ ಅಟ್ ಒನ್ ಟೈಮ್ -125 ವರೆಗೂ ಹೋಯ್ತು. ಬ್ಯಾಂಕ್ ನಿಫ್ಟಿ ಬೆಳಗ್ಗೆ ನೆಗೆಟಿವ್ ಆಗಿದ್ದನ್ನ ಜಸ್ಟ್ ಪಾಸಿಟಿವ್ ಮಾಡಿದ್ದಾರೆ. ಓವರ್ ಆಲ್ ಬೇರೆ ಮಾರ್ಕೆಟ್ ಎಲ್ಲಾನು ಪ್ಲಸ್ ಆರ್ ಮೈನಸ್ ಸೇಮ್ ಆಗೇ ಇದೆ. ಐಟಿ ಮಾತ್ರ ಬಿದ್ದಿದೆ 1%. ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಇವತ್ತು ಮುತ್ತೂಟ್ ಫೈನಾನ್ಸ್ 1.8% ಪಾಸಿಟಿವ್, ಕಲ್ಯಾಣ್ ಜ್ಯುವೆಲರ್ಸ್ 1.5% ಪಾಸಿಟಿವ್, ಇನ್ಫಿ 3% ಗಾಲಿ, TCS 2% ಗಾಲಿ, ನಾಟ್ಕೋ ಮುಂಚೆನೆ 6-7% ಬಿತ್ತು, ಇವತ್ತು ಇನ್ನೊಂದು 1.1 ಗಾಲಿ. ಇರಾನ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಒಬ್ಬ ಅಮೆರಿಕನ್ ಸೋಲ್ಜರ್ನ ನೀನು ಸಾಯಿಸಿದ್ರೇನೋ ಅಥವಾ ಅವರನ್ನ ಜೀವಂತ ಹಿಡಿದ್ರೇನೋ ನಿಮ್ಗೆ $30,000 ಕ್ಯಾಶ್ ಇನಾಮ್ ಆಗಿ ಕೊಡ್ತೀವಿ. ಅದರಿಂದ ಎಲ್ಲಾದ್ರೂ ಈಗ ಒಬ್ಬ ಅಮೆರಿಕನ್ ಸೋಲ್ಜರ್ ಸುತ್ತಾಡ್ತಾ ಇದ್ರೆ ಅವನನ್ನ ನೋಡಿದ್ರೇನೆ $30,000 ನೆನಪಿಗೆ ಬರುತ್ತೆ. $30,000 ಕನ್ಫರ್ಮ್ಡ್. ಬಟ್ ಇರಾನ್ ನಲ್ಲಿ ಯಾರು ಇಲ್ಲ. ಏನಂತಂದ್ರೆ ಇಂಡೈರೆಕ್ಟ್ ಆಗಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈಗ ಅರಬ್ರಲ್ಲಿ ಇರೋಂಥವ್ರಿಗೆ ನೀವೆಲ್ಲಾದ್ರೂ ವಿಸ್ಟರ್ನ್ ಮಾಡ್ಬಿಟ್ರಿ ಅಂತಂದ್ರೆ ನಿಮಗೆ ಬೌಂಡ್ರಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಕಿಲ್ಲಿಂಗ್ ಆರ್ ಕ್ಯಾಪ್ಚರಿಂಗ್ ಅಂತ ಹೇಳ್ತಾ ಇದ್ದಾರೆ. ಜೀವಂತವಾಗಿ ಹಿಡಿದ್ರು ಕೂಡ ಈ ದುಡ್ಡು ಸಿಗತ್ತೆ, $30,000 ಅಂತ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೂ 16 ಜನ ಯುಕ್ರೇನ್ ರಷ್ಯಾ ಈ ಒಂದು ಯುದ್ಧದಲ್ಲಿ ತೀರ್ಕೊಂಡಿದ್ದಾರೆ. ಒಬ್ರಿಗೊಬ್ರು ಹೊಡೆದಾಡ್ಕೋತಾ ಇದ್ದಾರೆ. ಅದು ಇನ್ನೂ ಕೂಡ ರಿಸಲ್ಟೇ ಬಂದಿಲ್ಲ. ಬಟ್ ಇದು ಈ ಸನ್ಫ್ಲವರ್ ಆಯಿಲ್, ಅದರ್ ಎಡಿಬಲ್ ಆಯಿಲ್, ಈ ತರ ಒಂದು ಮಾರ್ಕೆಟ್ಗೆ ದೊಡ್ಡದಾಗಿ ಏಟ್ ಬೀಳುತ್ತೆ. ಈ ಇರಾನ್ ಮಾಡ್ತಾ ಇರುವಂತಹ ತಕರಾರು ಇದನ್ನ ಎಫೆಕ್ಟ್ ಮಾಡ್ತಾ ಇದ್ದಾರೆ. ಯಾವ್ದಂದ್ರೆ ಈ ಕಚ್ಚಾ ತೈಲವನ್ನ ಎಫೆಕ್ಟ್ ಮಾಡ್ತಾ ಇದೆ. $90 ಮೇನೆ ಹೋಗಿದೆ. ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಇದು ಗ್ಲೋಬಲ್ ರಿಸ್ಕ್ ಆಫ್ ಅಸೆಟ್ ಆಫ್ ಇದು ಮಾಡುವಂತದ್ದು ಜಾಸ್ತಿ ಆಗಿದೆ. ಎರಡನೇ ನ್ಯೂಸು, RBI 60-70 ಬಿಲಿಯನ್ ಡಾಲರ್ ತಗೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. 60-70 ಬಿಲಿಯನ್ ಡಾಲರ್ RBI ಕರೆಕ್ಟ್ ಮಾಡಿದ್ರೆ ಹೆಡ್ಜಿಂಗ್ ಕಾಸ್ಟ್ ಅನ್ನುವಂತ ಹೆಸರಲ್ಲೇ $12 ಬಿಲಿಯನ್ ನ ಕೊಡ್ಬೇಕಾಗುತ್ತೆ. ಈ 70ರಲ್ಲಿ 12 ಹೋಯ್ತು ಅಂತಂದ್ರೆ ಕೈಗೆ ಬರೋದು 58ನೇ. ಈ RBI ಟಾರೆ ದುಡ್ಡನ್ನ 12 ಲಕ್ಷ ಕೊಡ್ಲೇಬೇಕಾಗುತ್ತೆ. ಜೈನ್ ಸ್ಟ್ರೀಟ್ ಮೊದಲನೇ ಸಲ ನಷ್ಟವನ್ನ ಮಾಡಿದೆ. ಕೂಡಲೇ ಇಂಡಿಯಾ ಆಪರೇಷನ್ ಅಲ್ಲಿ ನಷ್ಟ ಅಂತ ಅನ್ಕೋಬೇಡಿ, ಇಲ್ಲಿ ಮಾಡುವಂತಾಗೆ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವನೋ ಎ ಸ್ಟಾಕ್ ಅಲ್ಲಿ ಮಂಗಾತ ಆಡಿ ಎ ಫಂಡ್ $15 ಬಿಲಿಯನ್ ಗಿಂತ ಮೇಲೆ ಲಾಸ್ ಆಗಿದೆ. ಅದರಿಂದ ಓವರ್ ಆಲ್ ಲಾಸ್. ಇಂಡಿಯಾ ಮಾಡಿದ್ದಕ್ಕೆಲ್ಲ ಸೇರ್ಸಿಟ್ಟು ಲಾಸ್. ನ್ಯಾಟ್ಕೋ ಫಾರ್ಮಾ ನಾವು ಕನ್ಸಿಡರ್ ಮಾಡಿದಂತ ಕಂಪನಿ ಪ್ರಾಫಿಟ್ ಇಂದ 206 ಕೋಟಿ ಅಷ್ಟೇ ಬಂದಿದೆ. ಇದು ಸಿಂಪಲ್ ಅಂಡ್ ಎಕ್ಸ್ಪೆಕ್ಟೆಡ್ ಲೈನ್ಸ್. ಈ ವರ್ಷ ಅವರು 750 ಕೋಟಿ ಅಷ್ಟೇ ಪ್ರಾಫಿಟ್ ಇರುತ್ತೆ. ಈ 206 ಕೋಟಿ ರೂಪಾಯಿ ಪ್ರಾಫಿಟ್. ಸೊ ಇದು ಯಾಕೆ ಅಂತಂದ್ರೆ ಮೈನ್ ಅಂತ ಇರೋವಂಥದ್ದು ಒಂದು ಡೆವಲಪ್ಮೆಂಟ್ನ ಒಂದು ಸಬ್ಸ್ಟಿಟ್ಯೂಟ್ ಡ್ರಗ್ಗು. ಅದನ್ನ ಈಗ ಯಾರು ಬೇಕಾದ್ರೂ ತಯಾರು ಮಾಡ್ಬೋದು ಅಂತ ಆಗ್ಬಿಟ್ಟಿದೆ. ಇರೋಷ್ಟು ಮಾರ್ಜಿನ್ ಇರೋಡ್ ಆಗ್ಬಿಟ್ಟಿದೆ. ಅದರಿಂದ ಇವರು ಕಷ್ಟಪಡ್ತಾ ಇದ್ದಾರೆ. ಈ ಅಡಾಕ್ ಇಂಗಮ್ ಅಲ್ಲಿ 41% ವರೆಗೂ ಸ್ಟೇಕ್ ನ ಏರ್ಸಿದ್ದಾರೆ. ಹೊಸದಾಗಿ 2,000 ಕೋಟಿ ಫಂಡ್ಸ್ ನ ರೈಸ್ ಮಾಡ್ತಾ ಇದ್ದಾರೆ. ಇದನ್ನ ಕಂಪ್ಲೀಟ್ ಆಗಿ ಟೇಕ್ ಓವರ್ ಮಾಡೋದಕ್ಕಾಗಿರಬಹುದು. ಎನಿವೆ ಬ್ಯಾಂಕ್ ಹತ್ರ 1,500 ಕೋಟಿ ಕ್ಯಾಶ್ ಬ್ಯಾಂಕ್ ಅಲ್ಲಿದೆ. ಚೆಸ್ ನ ರೆಡಿ ಮಾಡ್ತಾ ಇದ್ದಾರೆ 3,500 ಕೋಟಿಗೆ. ಕಂಪನಿಯ ಸ್ಟಾಕು ಬಿದ್ದಿದೆ. ಯಾಕಂದ್ರೆ ಶೇರ್ಸ್ ಬಿದ್ದಿದ್ದಂತ ಒಂದು ಕಾರಣ ಕಂಪನಿಯಿಂದ ಯಾರ್ ಹೋಲ್ಡರ್ಸ್ ನ ಒಳೋದಕ್ಕಾಗ್ಲಿಲ್ಲ. ಬಿದ್ದಾಗಿನಿಂದ ಸೇರಿಸಿ 10 ದಿನದವರೆಗೂ ಕರೆಕ್ಷನ್. ಈ ವರ್ಷದ ಪೂರಿ ಹೀಗೆ ಇರುತ್ತೆ. ಈ ರೀತಿಯಾದಂತ ಒಂದು ಆಪರ್ಚುನಿಟಿ ಸಿಕ್ಕಿದಾಗ 1-2 ಅಂತ ಸಲಹೆ ಮಾಡಿ ಲಾಕೆಟ್ ಅಲ್ಲಿ ಹಾಕೊಳ್ಳಿ. ಮುಂದೆ ನಿಮ್ಗೆ ಭವಿಷ್ಯದಲ್ಲಿ ಒಳ್ಳೆ ರಿಸಲ್ಟ್ ನೇ ಕೊಡುತ್ತೆ. ಬ್ಲೂ ಮುತ್ತೂಟ್ ಫಿನ್ಕಾರ್ಪ್ ಅನ್ನುವಂತ ಕಂಪನಿ ನೆಟ್ ಪ್ರಾಫಿಟ್ 4 ಪಟ್ಟು ಏರಿ 705 ಕೋಟಿ ರೂಪಾಯಿವರೆಗೂ ದಾಟಿದೆ. ಈ ಕಂಪನಿ ಒಳ್ಳೆ ರಿಸಲ್ಟ್ ನೆಲ್ಲ ತೋರಿಸ್ತಾ ಇರೋದಕ್ಕೆ ಕಾರಣ ಈಗ ಒಂದು IPO ಬರಲಿದೆ. ಬಂದ್ರೇನೆ ಎಷ್ಟು ಪರ್ಸೆಂಟೇಜ್ ಇವರು ಗೋಲ್ಡ್ ಲೋನ್ ಅಲ್ಲಿ ಇದ್ದಾರೆ ಅಂತ ಈ ಟ್ರಾನ್ಸ್ಫರ್ ಓದಿದ್ರೆ ಗೊತ್ತಾಗುತ್ತೆ. ತುಂಬಾ ಕಷ್ಟಪಟ್ಟೆ ಈ ಒಂದು ಅವಕಾಶ ಅನ್ನೋದು ಬರ್ತಾ ಇದೆ. ವೋಲ್ಟಾಸ್ ಪ್ರಾಫಿಟ್ 51% ಎಗ್ರಿದೆ. 212.8 ಕೋಟಿ ರೂಪಾಯಿ ಈ ಕ್ವಾರ್ಟರ್ ಅಲ್ಲಿ ಪ್ರಾಫಿಟ್.
ಇದೇನೇ ಬೆಸ್ಟ್ ಇಯರ್ ಆಗಿರುತ್ತೆ. ಎಸಿ ತುಂಬಾನೇ ಮಾರಿದ್ದಾರೆ. ಅದಾದ್ಮೇಲೆ ಅಶೋಕ್ ಲೈಲ್ಯಾಂಡ್ ನ ನೆಟ್ ಪ್ರಾಫಿಟ್ 1.5% ಅಷ್ಟು ಏರಿ 667 ಕೋಟಿ ಅಷ್ಟು ಆಗಿದೆ. ಇದರಲ್ಲಿ ಕಾಸ್ಟ್ ಕಟಿಂಗ್ ನ ಮಾಡಲಿದ್ದಾರೆ. ಈ ಕಮಾಡಿಟಿ ಪ್ರೆಷರ್ಸ್ ನ ಹ್ಯಾಂಡಲ್ ಮಾಡುವುದಕ್ಕೆ 2,000 ಕೋಟಿಯವರೆಗೂ ಕಾಸ್ಟ್ ಕಟ್ ಮಾಡುವುದಾಗಿ ಹೇಳಿದ್ದಾರೆ. ಅದಾದ್ಮೇಲೆ ಹೊಸದಾಗಿ ಕಂಪನಿನ ಡ್ರಾ ಮಾಡಿ ಪ್ರಾಫಿಟ್ಸ್ ನ ಗ್ರೋ ಮಾಡಲಿದ್ದಾರೆ. JLR ಸೇಲ್ಸ್ Q1 ಅಲ್ಲಿ ತುಂಬಾ ಲೋ ಆಗಿದೆ. ಇದು ಕೂಡ ತುಂಬಾ ಲೋ. ಇದರಲ್ಲಿ ಒಂದು ಹೊಸ ರೇಂಜ್ ಓವರ್ ಒಂದನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಜಾಗುವಾರ್ ಟೈಲೋ 1 ಅಂತ ಲಾಂಚ್ ಮಾಡ್ತಾ ಇದ್ದಾರೆ. ಇದೆರಡು ಕೂಡ ಮಾರ್ಕೆಟ್ ನ ಬೌನ್ಸರ್ ಮಾಡುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಟಾಟಾ ಸನ್ಸ್ ಹಲವು ಹೆಸರುಗಳನ್ನ ನೋಡ್ತಾ ಇದ್ದಾರೆ. ಯಾರು ಅಂತ ಅನೌನ್ಸ್ ಮಾಡ್ತಾರೆ. ಫೇಲಸ್ ಚಂದ್ರ ಟಾಟಾ ಮೋಟಾರ್ಸ್ ಟಾಟಾ ಸ್ಟೀಲ್ ಈ ಒಂದು ರೇಸ್ ಅಲ್ಲಿ ಇದ್ದಾರೆ. ಇಬ್ರು ಕೂಡ ತುಂಬಾ ದಿನ ಟಾಟಾದಲ್ಲೇ ಸ್ಪೆಂಡ್ ಮಾಡಿದ್ದಾರೆ. ಸೊ ಅದರಿಂದ ಇವರಿಬ್ರಿಗೂ ಅವಕಾಶ ಇರೋದಾಗಿ ಸಂಜೀವ್ ಅಂತ ಅನ್ನೋರು ಬರ್ಬಿದ್ದಾರೆ. ರತನ್ ಟಾಟಾ ಅಂಡ್ ಮಾಯಾ ಟಾಟಾ ಇಬ್ರಿಗೂ ಕೂಡ ಇಂಪಾರ್ಟೆಂಟ್ ರೋಲ್ಸ್ ಸಿಗೋದಕ್ಕೆ ಸಾಧ್ಯತೆಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಟಾಟಾ ಮೋಟಾರ್ಸ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಚಂದ್ರ ಹೋಗ್ತಾ ಇರೋದು ಈ ಇಂಟರ್ನಲ್ ಟ್ರಾನ್ಸ್ ನೇನು ಅಫೆಕ್ಟ್ ಮಾಡೋದಿಲ್ಲ, ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಕೂಡ ಎಫೆಕ್ಟ್ ಮಾಡೋದಿಲ್ಲ ಅಂತ ಮಹೇಂದ್ರ ಏನ್ ಅನ್ಕೋತಾ ಇದ್ದಾರೆ ಅಂತಂದ್ರೆ, ಎಸಿಸ್ ಕಂಪನಿ ತಗೊಂಡು ಅವರಿಗೆ ಒಂದು ಫ್ಲೋ ಸಿಕ್ಕಿದೆ. ಅಂದ್ರೆ ಯಾಕಂದ್ರೆ ಆ ಕಂಪನಿನೂ ಮೆಡ್ರಾಸ್ ಅಲ್ಲಿ ಇರೋದ್ರಿಂದ ಟಕ್ ಅಂತ ಒಂದು ಕ್ವಿಕ್ ಆಗಿ ಒಂದು ಸಿಗುತ್ತೆ ಅಂತ ಅನ್ಕೊಂಡು ಮಾರ್ಕೆಟ್ ಅಲ್ಲಿ 12% ಶೇರ್ ತಗೊಳ್ಳೋದಾಗಿ ಹೇಳ್ತಾ ಇದ್ದಾರೆ. 15% ರೀ ಮಾಡಿದ್ರು ಅಂತಂದ್ರೆ FY31 ನಲ್ಲಿ ಇವರು ಈ ಅಶೋಕ್ ಲೈಲ್ಯಾಂಡ್ ನ ಹಿಡಿಯೋ ರೀತಿ ಬರ್ತಾರೆ. ಟಾಟಾ ನಂಬರ್ 1, ಅಶೋಕ್ ಲೈಲ್ಯಾಂಡ್ ನಂಬರ್ 2, ಇವರು ನಂಬರ್ 3 ಪೊಸಿಷನ್ ಅಲ್ಲಿ ಕ್ಲಿಯರ್ ಆಗಿ ಬರ್ತಾರೆ. ಝೈಡರ್ ಲೈಫ್ ಸೈನ್ಸ್ ಸನ್ ಫಾರ್ಮಾನು ಈ ವರ್ಷದಲ್ಲಿ ಈ ಫಾರ್ಮಾ ಗ್ರೋತ್ ಅಲ್ಲಿ ಸೂಪರ್ ಆಗಿ ಏರಿದೆ. ಸನ್ ಫಾರ್ಮಾ ಸೆಮಿ ಗ್ಲೂಟೈಡ್ ಶೇರ್ ಇಂದ ಏರಿದೆ. ಜುಲೈ ಅಲ್ಲಿ 12% ಎಗ್ರಿದೆ ಈ ಶೇರ್ ವ್ಯಾಲ್ಯೂ. IDFC ಫಸ್ಟ್ ಬ್ಯಾಂಕ್ ಗೆ ಮೊದಲನೇ ಸಲ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಗೇನ್, ಇನ್ವೆಸ್ಟ್ಮೆಂಟ್ ಗ್ರೇಡ್ ಬಾಂಡ್ ರೇಟಿಂಗ್ ಸಿಕ್ಕಿದೆ. ಇವರ ಬಾಂಡ್ ನ ನೀವು ಇನ್ವೆಸ್ಟ್ಮೆಂಟ್ ಗ್ರೇಡ್ ಆಗಿ ನೋಡಬಹುದು. ಇವರು ಹೇಳಿದ್ದಾರೆ. ಈ ಅಮೆರಿಕಾದಲ್ಲಿ S&P 500 ಹೇಳಿದ್ದಾರೆ. ಅದಾದ್ಮೇಲೆ RBI, ಇಂಡಸ್ಇಂಡ್ ಬ್ಯಾಂಕು 3 ರೆಗ್ಯುಲೇಟರಿ ಲ್ಯಾಬ್ಸ್ಗೋಸ್ಕರ ಫೈನ್ ಹಾಕಿದ್ದಾರೆ. ಅದಾದ್ಮೇಲೆ ಈ ಇನ್ಫೋಸಿಸ್ ಇಲ್ಲಿ AI ಟ್ಯಾಲೆಂಟ್ ಇಂಟರ್ನಲ್ಲಿ ಅವರ ಕಂಪನಿ ಒಳಗೇನೆ AI ಟ್ಯಾಲೆಂಟ್ ಡೆವಲಪ್ ಮಾಡೋದು. ಯಾಕೆಂತಂದ್ರೆ ಎಕ್ಸ್ಟರ್ನಲ್ ನೀವು ಜನರನ್ನ ಹಾಕಿದ್ರಿ ಅಂತಂದ್ರೆ ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ರಿಲಯನ್ಸ್ ರಾಯಲ್ಸ್ ರೇಸ್ ಜೊತೆ ಸೇರಿ ಪಾರ್ಟ್ನರ್ಶಿಪ್ ಡೀಲ್ ನ ಹಾಕಿ ಇಂಡಿಯಾದಲ್ಲಿ ಫೈಟರ್ ಜೆಟ್ ಇಂಜಿನ್ ನ ಮಾರೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ. ಅವರಿಗೂ ನೋಡೋದಕ್ಕೆ ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಅನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ವಾಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ. ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕು ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.